ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ಈ ಒಂದು ಪ್ರೊಫೈಲಲ್ಲಿ ನಾನು ಸ್ಫೂರ್ತಿ ಇರೋರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡ್ತೀನಿ, ಮತ್ತು ಇವರ ಶಾಮಿಯಾನ ಅಂಗಡಿ ಬಗ್ಗೆನೂ ಒಂದಿಷ್ಟು ಮಾಹಿತಿನ ಕೊಡ್ತೀನಿ. ನೋಡಿ, ಸ್ಫೂರ್ತಿ ಅಂತೇಳಿ ಈಕೆಯ ಒಂದು ಗಂಡನ ಹೆಸರು ಸೀನಾ ಅಂತ ಆಗಿರುತ್ತೆ. ಇವ್ರದ್ದು ಬಿಡದಿ ಹತ್ರ ಒಂದು ಹಳ್ಳಿ ಬರುತ್ತೆ ಸ್ನೇಹಿತರೆ, ಕುಂಬಳಗೋಡು ಅಂತ. ಆ ಊರಿನವ್ರು ಇವರು. ಸ್ವಂತ ಊರು ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕು ಹತ್ರ ಒಂದು ಬರ್ತಕ್ಕಂಥ ಹಳ್ಳಿ ಇವ್ರದ್ದು. ಸ್ಫೂರ್ತಿರವರ ಸ್ವಂತ ಊರಾಗಿರುತ್ತೆ. ವಿವಾಹ ಬಂದ್ಬಿಟ್ಟು ಪ್ರೀತಿಸಿ ಮದುವೆ ಆಗಿದ್ದು, ಗಂಡ ಅದ್ಭುತವಾಗಿ ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ಮದುವೆ ಆದರು. ಆದರೆ ಏನೋ ಒಂದು ಕತೆ ಆಗೋಯ್ತದೋ, ಅದ್ರ ಬಗ್ಗೆನೂ ಹೇಳ್ತೀನಿ. ಪ್ರಥಮ ರಾತ್ರಿ ಏನಾಯಿತು ಅಂದರೆ, ಮಾತಲ್ಲಿ ಸ್ವಲ್ಪ ಮನಸ್ತಾಪ ಆಯಿತು, ಆದರೂ ಮರೆಯಲಾಗದ ತೃಪ್ತಿಯನ್ನು ಸಂಪೂರ್ಣವಾಗಿ ಕೊಟ್ಟರು ಗಂಡ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ವಿಚಾರ ಏನಪ್ಪ ಅಂದರೆ, ಸಂಬಂಧದಲ್ಲಿ ಬಿರುಕು ಬಿಟ್ಟು ಆಗಲೇ 2 ತಿಂಗಳಾಗಿದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಈಗ ಸದ್ಯದ ಒಂದು ಮಟ್ಟಿಗೆ ಪರಿಸ್ಥಿತಿ ಇವರಿಬ್ಬರ ಮಧ್ಯೆ ಸರಿ ಇಲ್ಲ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಶಾಮಿಯಾನ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಮೊದಲನೇದಾಗಿ ಶಾಮಿಯಾನ ಅಂಗಡಿ ಇದೆ. ಸ್ವಂತ ಗಂಡ ಜಿಪುಣ ಕೇಳಿದ್ದನ್ನು ಕೊಡಿಸದೆ ಬರೀ ಮಾತಲ್ಲೇ ಮನಗೆಲ್ಲೋ ರಸಿಕ ಆಗಿರ್ತಾನೆ. ಆದರೆ ಅವರ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಇದು ಮೊದಲನೇ ಹೇಳಿಕೆ. ಎರಡನೇದು ಬಂದ್ಬಿಟ್ಟು, ಅದಕ್ಕೆ ಸಂಬಂಧ ಬಿಟ್ಟು ಬೇಡ ಅಂತ ಕೈ ಬಿಟ್ಬಿಟ್ಟೆ ಅಂತ ಇದು ಎರಡನೇ ಹೇಳಿಕೆ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ತಾವರೇ ಅರಳಿದ್ದೆ, ನುಗ್ಗಿಸೋರು ಸಿಗ್ತಾ ಇಲ್ಲ, ಕೇವಲ ಮಾತು ಆಡಿಕೊಂಡೇ ಸಮಯವನ್ನು ವ್ಯರ್ಥ ಮಾಡ್ತಾರೆ, ಬರೀ ಮಾತಾಡಿಕೊಂಡು ತೃಪ್ತಿಯನ್ನು ಪಡಿಸ್ತಾ ಇದ್ದಾರೆ, ಯಾರು ಬಂದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಒಳ್ಳೆಯ ಸಂಬಂಧ ಸಿಕ್ಕರೆ ಪಕ್ಕಾ ಸಾಮಾನು ಇಡಿಸಿಕೊಳ್ತೀನಿ, ಅದರಲ್ಲಿ ಮುಲಾಜೆ ಇಲ್ಲ. ಒಂದು ಮಾತು, ಗುರು ಹಿರಿಯರ ಆಶೀರ್ವಾದ ಇರಬೇಕಷ್ಟೇ, ಅದೊಂದಿದ್ರೆ ಎಲ್ಲಿ ಬೇಕಾದ್ರೂ ನಾನು ಮಾಡಿಸ್ಕೊತೀನಿ, ಮತ್ತು ಮದುವೆನೂ ಕೂಡ ಆಗ್ತೀನಿ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ನಡತೆ ಯಾವ ರೀತಿ ಇರಬೇಕು ವರನ ಬಗ್ಗೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. ಅಪರಿಚಿತರ ಜೊತೆಗೆ ತುಂಬ ಹೊತ್ತು ಮಾತಾಡಬಾರ್ದು, ಏನೇ ಕೇಳಿದ್ರು ಗೊತ್ತಿಲ್ಲ ಅಂತಲೇ ಹೇಳಬೇಕು, ಕಷ್ಟ ಬಂದಾಗಲೂ ಸಹ ತೂತಬೇಕು ಅಂತ ಹಠವನ್ನು ಹಿಡಿಯಬಾರದು. ಆಯಿತಾ, ಅರ್ಥ ಮಾಡ್ಕೋಬೇಕು ಆ ಒಂದು ಪರಿಸ್ಥಿತಿಯನ್ನು, ಅದರಲ್ಲೂ ಅದೇ ಬೇಕು ಅಂತ ಹಠ ಹಿಡಿಬಾರ್ದು ಅಂತಕ್ಕಂಥದ್ದು. ಕೆಲಸ ಇಲ್ಲದೇ ಇದ್ದರೂ ಸಹ ಹುಡಿಕೊಂಡು ಏನಾದರೂ ಒಂದು ಕೆಲಸ ಮಾಡುತ್ತಿರಬೇಕು, ಯಾಕೆಂದರೆ ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ. ಬಿರುಗಾಳಿ ಎದುರಾದರೂ ಕೂಡ ಊಟ ಕೊಡ್ತಾನೆ ಇರಬೇಕು, ಅದೇನೇ ಆಗಿರಲಿ, ಯಾರು ಏನೇ ಇರಲಿ, ಊಟ ಕೊಡ್ತಾನೆ ಇರಬೇಕು ಇವರಿಗೆ ತೃಪ್ತಿ ಆಗೋವರೆಗೂ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ನಾಚಿಕೆ ಅಂಜಿಕೆ ಎಲ್ಲ ಬಿಟ್ಬಿಟ್ಟು ಸಂಬಂಧಿಕರಂತೆ ಇರಬೇಕು ಅಂತಕ್ಕಂಥದ್ದು. ಇದಿಷ್ಟನ್ನೇ ಹೇಳಿದ್ದಾರೆ. ಶಾಮಿಯಾನ ನೋಡ್ಬೋದು, ಇವ್ರದ್ದು ಅಂಗಡಿಯಲ್ಲಿ ಇವರ ಮಾಜಿ ಗಂಡ ಏನಿರ್ತಾನೆ ಅವರ ಒಂದು ಶಾಮಿಯಾನು ಈ ರೀತಿಯಾಗಿತ್ತು. ತುಂಬ ಚೆನ್ನಾಗಿತ್ತು, ಒಂದು ಒಳ್ಳೆ ವ್ಯಾಪಾರನೂ ಆಗ್ತಿತ್ತು. ಆದರೆ ಚೆನ್ನಾಗಿ ನೋಡ್ಕೊಳ್ಳಲಿಲ್ಲ, ಒಂದು ಸಂಬಂಧದ ಬಗ್ಗೆ ಗಮನ ಕೊಡಲಿಲ್ಲ ಅಂತ ಅನ್ನೋದು ಇದು ಪ್ರಮುಖವಾಗಿ ಕಂಡು ಬರ್ತಿರೋದು.